ಮತ್ತು ವೇದಿಕೆ ಮುಂಭಾಗ ಇರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ವಂದಿಸ್ತಾ, ಏನಿವತ್ತು ಇಲ್ಲಿ ನಾವೆಲ್ಲ ಸೇರಿರೋ ಒಂದು ವಿಚಾರ ಅಂದರೆ ನಮ್ಮ ದಿವಂಗತ ಆಲಂಗೂರು ಸೀನಣ್ಣರವರ 14ನೇ ಪುಣ್ಯ ಸ್ಮರಣೆ ಅಂಗವಾಗಿ ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಏನು ಕೆಲವೊಂದು ಸಮಾಜಮುಖಿ ಕೆಲಸಗಳು ಮತ್ತು ಕ್ರೀಡಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಈಗ ಯಾಕೆ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಅಂದರೆ, ನಮಗೆಲ್ಲರೂ ಗೊತ್ತಿರೋ ಹಾಗೆ ನಮ್ಮ ಆಲಂಗೂರು ಸೀನಣ್ಣವರು ಅವ್ರ ಬಗ್ಗೆ ನಾವು ಮಾತಾಡೋದಲ್ಲ, ಅವ್ರು ಮಾಡಿರೋ ಕೆಲಸಗಳು ಅವ್ರ ಬಗ್ಗೆ ಮಾತಾಡೋದು. ಈಗ ನಮ್ಮ ತಾಲೂಕಿನ ಎಲ್ಲ ಜನತೆಗೂ ಗೊತ್ತು ಅವ್ರೇನೇನು ಕೆಲಸಗಳು ಮಾಡಿದ್ದಾರೆ ಅಂತ. ಯಾವುದೇ ಜಾತಿ ಭೇದ ಭಾವ ಇಲ್ದಿರ ಎಲ್ರಿಗೂ ಒಗ್ಗಟ್ಟಾಗಿ ಮತ್ತೆ ಎಲ್ರಿಗೂ ಈಕ್ವಲ್ ಆಗಿ ಅವ್ರೇನು ಕೆಲಸಗಳು ಮಾಡಿಕೊಟ್ಟಿದ್ದಾರೆ. ಈಗ ನಾವೇನು ಈ ಒಂದು ಸಮುದಾಯ ಭವನದಲ್ಲಿ ಕೂತ್ಕೊಂಡಿದ್ದೀವಿ, ಇದೂನು ಅವರೇ ಕೊಟ್ಟಿರೋ ಅಂತ ಒಂದು ಕೊಡುಗೆ. ಈ ಥರದ ಅನೇಕ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಆ ಥರ ಒಬ್ಬ ನಾಯಕರು ಮತ್ತೆ ಹುಟ್ಟಿ ಬರಲಿ ಅಂತ ಆ ದೇವರಲ್ಲಿ ಬೇಡ್ಕೊಂತ, ಏನು ಅವರ ಪುಣ್ಯ ಸ್ಮರಣೆ ಅಂಗವಾಗಿ ನಾವು ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ 7ನೇ ತಾರೀಕು ಅಂದರೆ ಭಾನುವಾರ ಇಂದ 9ನೇ ತಾರೀಕುವರೆಗೂ, 9ನೇ ತಾರೀಕು ಅವ್ರ ಪುಣ್ಯ ಸ್ಮರಣೆ ಇರೋದು, 7ನೇ ತಾರೀಕಿಂದ 9ನೇ ತಾರೀಕುವರೆಗೂ ಕ್ರಿಕೆಟ್ ಪಂದ್ಯಾವಳಿಗಳನ್ನ ಚಲಪಳ್ಳಿ ಗೇಟ್ ಹತ್ರ ಇಟ್ಟಿದ್ದೀವಿ. ಈಗಾಗಲೇ ನಿಮಗೆ ಕರಪತ್ರ ಏನಿದೆ ಅದೆಲ್ಲ ಬಂದಿದೆ. ಇದರಲ್ಲಿ ಏನು ಬಹುಮಾನಗಳು ಈ ಥರ ಇರುತ್ತೆ ಅಂದರೆ, ಇದು ಗ್ರಾಮಾಂತರ ಮಟ್ಟದ ವಿಲ್ಸನ್ ಬಾಲ್ ಟೂರ್ನಮೆಂಟ್ ಆಗಿರುತ್ತೆ. ಇದರಲ್ಲಿ ಗ್ರಾಮೀಣ ಪ್ರತಿಭೆಗಳನ್ನು ಅವರು ಮೊದಲಿಂದನೂ ಗ್ರಾಮಗಳ ಬಗ್ಗೆ ಹೆಚ್ಚಾಗಿ ಒತ್ತು ಕೊಡ್ತಾ ಇದ್ರು. ಅದೇ ನಿಟ್ಟಿನಲ್ಲಿ ನಾವು ಗ್ರಾಮಾಂತರ ಮಟ್ಟದ ಒಂದು ವಿಲ್ಸನ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಆಯೋಜನೆ ಮಾಡಿದ್ದೀವಿ. ಇದರಲ್ಲಿ ಗ್ರಾಮೀಣ ಪ್ರತಿಭೆಗಳು ಎಲ್ಲ ಊರಿನವರು ಭಾಗವಹಿಸ್ಬೋದು. ಮತ್ತೆ ಏನು ಪಟ್ಟಣದ ಆಟಗಾರರಿಗೆ ಅವಕಾಶ ಇರೋದಿಲ್ಲ. ಇದರಲ್ಲಿ ಬಹುಮಾನಗಳು, ಪ್ರಥಮ ಬಹುಮಾನ ಬಂದು 40,001 ರು ಇರುತ್ತೆ, ದ್ವಿತೀಯ ಬಹುಮಾನ 30,001 ರು ಇರುತ್ತೆ, ತೃತೀಯ ಬಹುಮಾನ 20,001 ರು ಇರುತ್ತೆ, ಮತ್ತೆ 4ನೇ ಬಹುಮಾನ 10,001 ಮತ್ತೆ ಇದ್ರ ಜೊತೆಗೆ ಆಕರ್ಷಕ ಟ್ರೋಫಿಗಳಿರುತ್ತೆ. ಇದಕ್ಕೆ ಪ್ರತಿ ತಂಡಕ್ಕೆ ಪ್ರವೇಶ ಶುಲ್ಕ 500 ರೂಪಾಯಿ ಇರುತ್ತೆ. ಪ್ರವೇಶ ಶುಲ್ಕವನ್ನ 7ನೇ ತಾರೀಕು ಮಧ್ಯಾಹ್ನ 1 ಗಂಟೆ ಒಳಗಡೆ ಕೊಟ್ಟು ನೀವು ನಿಮ್ಮ ತಂಡವನ್ನ ಅಲ್ಲಿ ನೋಂದಾಯಿಸ್ಕೋಬೇಕು. ಇಷ್ಟು ಇದರ ಮತ್ತೆ ಏನವತ್ತು ಈಗ 7ನೇ ತಾರೀಕಿಂದ 9ನೇ ತಾರೀಕುವರೆಗೂ ಅವರ ಒಂದು ಪುಣ್ಯ ಸ್ಮರಣೆ ಅಂಗವಾಗಿ ಕಾರ್ಯಕ್ರಮ ಇರೋದ್ರಿಂದ ಅಲ್ಲಿಗೆ ಬರ್ತಕ್ಕಂಥ ಎಲ್ರಿಗೂ ಊಟದ ವ್ಯವಸ್ಥೆಯನ್ನ ನಮ್ಮ ಬಾಲಕೃಷ್ಣಣ್ಣ ಅವರು ಮಾಡಿಕೊಟ್ಟಿದ್ದಾರೆ. ದಯವಿಟ್ಟು ಅವತ್ತು 7ನೇ ತಾರೀಕಿಂದ ಹಿಡಿದು 9ನೇ ತಾರೀಕುವರೆಗೂ, 9ನೇ ತಾರೀಕು ಅವ್ರ ಪುಣ್ಯ ಸ್ಮರಣೆ ಇರೋದ್ರಿಂದ ಅವತ್ತೂ ಊಟದ ವ್ಯವಸ್ಥೆ ಇರುತ್ತೆ. ಎಲ್ಲ ಬರೋ ತಂಡಗಳಿಗೂ ಮತ್ತೆ ಅಲ್ಲಿ ಬರ್ತಕ್ಕಂಥ ಎಲ್ಲ ಸಾರ್ವಜನಿಕ ಊಟದ ವ್ಯವಸ್ಥೆ ಇರುತ್ತೆ. ಇಷ್ಟು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದಕ್ಕೆ ಅವರೇನು ಈಗ ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಅವರು ತುಂಬಾ ಯಾವಾಗಿಂದ ನಮ್ಗೆ 1 ತಿಂಗಳಿಂದ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಇನ್ನೂ ಬೇರೆ ಬೇರೆ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. 1-2-3 ಸ್ಕೂಲ್ನ ಅವರು ತಗೊಂಡು ಅದಕ್ಕೆ ಬುಕ್ಸ್ ಪೆನ್ನು ಅವ್ರಿಗೆ ಏನ್ ಬೇಕೋ ಲೇಖನ ಸಾಮಗ್ರಿಯನ್ನು ಕೊಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಮತ್ತೆ ಅವ್ರ ಹೆಸರಲ್ಲಿ ಊಟದ ವ್ಯವಸ್ಥೆಯನ್ನ ಅಂದ್ರೆ ಅನಾಥಾಶ್ರಮಗಳಿಗೆ ಊಟದ ವ್ಯವಸ್ಥೆಯನ್ನ ಪ್ಲಾನ್ ಮಾಡ್ತಾ ಇದ್ದಾರೆ. ಅಷ್ಟು ಅವ್ರು ಏನಕ್ಕೆ ಅಂದ್ರೆ ಅವ್ರು ಮಾಡಿರೋಂಥ ಕೆಲ್ಸಗಳು ಚಿರಋಣಿ ಆಗಿರ್ಬೇಕು ಅನ್ನೋ ಒಂದು ಕಾರಣಕ್ಕೆ ಅವರು ಒಂದು ಒಳ್ಳೆ ನಿರ್ಧಾರವನ್ನು ತಗೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ಮುಳಬಾಗಿಲು ಮತ್ತೆ ಎಲ್ಲ ಆಲಂಗೂರು ಸೀನಣ್ಣ ಅವರ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೆಲ್ರಿಗೂ ಮತ್ತೆ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ವಂದಿಸ್ತಾ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮುಳಬಾಗಿಲು ವತಿಯಿಂದ ದಿವಂಗತ ಆಲಂಗೂರು ಶ್ರೀನಿವಾಸ್ ಸರ್ ಅವರ 14ನೇ ಪುಣ್ಯ ಸ್ಮರಣೆಯ ಅಂಗವಾಗಿ ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನ ಹಮ್ಮಿಕೊಂಡಿದ್ದಾರೆ. ಸೊ ಹಂಗಾಗಿ ಸರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ನನಗೆ ತುಂಬಾ ಇಷ್ಟವಾದ ವ್ಯಕ್ತಿ. ನಾನು ವಿದ್ಯಾಭ್ಯಾಸ ಮಾಡುವಾಗ ಮೋಸ್ಟ್ಲಿ ಹೈಸ್ಕೂಲ್ ಓದ್ತಿದ್ದೆ. ಆ ಟೈಮಲ್ಲಿ ಇವರು ಅಧಿಕಾರದಲ್ಲಿದ್ರು. ಆಗ ಒನ್ಸ್ ನಮ್ಮ ಹಳ್ಳಿಗೆ ವಿಸಿಟ್ ಮಾಡಿದಾಗ ನನಗೆ ಗೊತ್ತಿರ್ಲಿಲ್ಲ ಪಾಲಿಟಿಕ್ಸ್ ಅಂದ್ರೇನೆ ಅವಾಗ ನಮ್ಗೆ ಅಷ್ಟೊಂದು ಹಳ್ಳಿ ಕಡೆ ಅಷ್ಟೊಂದು ಗೊತ್ತಿರ್ಲಿಲ್ಲ. ಫಸ್ಟ್ ಟೈಮ್ ನಮ್ಮ ಹಳ್ಳಿಗೆ ಬಂದಾಗ ತುಂಬಾ ವಿಜೃಂಭಣೆಯಿಂದ ನಾವು ಅವರ ಒಂದು ಸ್ವಾಗತವನ್ನೆಲ್ಲ ಮಾಡ್ಕೊಂಡು ಮತ್ತೆ ಏನದು ತೆನೆ ಹೊತ್ತ ಮಹಿಳೆ ಆ ತರ ಚಿಕ್ಕ ಮಗುಗೆ ನಾವು ಡ್ರೆಸ್ ಮಾಡ್ಬಿಟ್ಟು ತುಂಬಾ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೊಂಡಿದ್ವಿ. ತುಂಬಾ ಚೆನ್ನಾಗಿ ನಡ್ಸ್ಕೊಟ್ವಿ ನಮ್ಮ ಹಳ್ಳಿನಲ್ಲಿ ಅವರು ಬಂದಾಗ.
ಬಟ್ ನನ್ಗೆ ಅಷ್ಟೊಂದು ಪರಿಚಯ ಇರ್ಲಿಲ್ಲ. ಅವಾಗ ನಮ್ಗೆ ಟೌನ್ ಎಲ್ಲ ಅಷ್ಟು ಗೊತ್ತಿರ್ಲಿಲ್ಲ. ಮತ್ತೇನಾಯ್ತು ಅಂದ್ರೆ ಒಂದು ಸಣ್ಣ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ. ಮಾಡಿ ಅಲ್ಲಿ ಒಂದು ಆ ಸರ್ ಬಂದಾಗ ಫಸ್ಟ್ ಪ್ರೇಯರ್ ಮಾಡಿದ್ ನಮ್ಮ ಹಳ್ಳಿಲಿ ನಾನು ಅವತ್ತು ಸರ್ ಎದುರುಗಡೆ. ಆಮೇಲೆ ಅದೊಂದು ಡ್ರೀಮ್ ಇತ್ತು ನಮ್ಗೆಲ್ಲ, ಫಸ್ಟ್ ಆಟೋಗ್ರಾಫ್ ತಗೊಬೇಕು ಅಂತ ಹೇಳ್ಬಿಟ್ಟು. ನನ್ನ ಆ, ನನ್ನ ವಿದ್ಯಾರ್ಥಿ ಜೀವನದಲ್ಲಿ ನನ್ನ ಫಸ್ಟ್ ಡೈರಿನಲ್ಲಿ ಫಸ್ಟ್ ಆಟೋಗ್ರಾಫ್ ತಗೊಂಡಿರೋದು ನನ್ನ ಸರ್ ಹತ್ರನೇ. ಆಮೇಲೆ ಅದು ಈಗಲೂ ಇಟ್ಕೊಂಡಿದೀನಿ ನಾನು. ತುಂಬಾ ಖುಷಿ ಆಗುತ್ತೆ ನನಗೆ ಅದನ್ನ ನೋಡ್ದಾಗಿಲ್ಲ. ಮತ್ ನಾವು ಟೌನ್ಗೆ ಬಂದಾಗ ಆಮೇಲೆ ನನ್ಗೆ ಹಿರಿಯರು ಮತ್ತೆ ನಾವು ವಿದ್ಯಾಭ್ಯಾಸ ಮಾಡೋಗೆಲ್ಲ ಹೇಳ್ತಿದ್ರು, ಅಣ್ಣ ಹೆಣ್ಮಕ್ಳಿಗೆ ತುಂಬಾ ಸಪೋರ್ಟ್ ಮಾಡ್ತಿದ್ರು, ಎಲ್ಲಾ ರೀತಿನಲ್ಲೂ ಮೇಲೆ ಬರ್ಬೇಕು ಹೆಣ್ಮಕ್ಳು ಅಂತ ಹೇಳಿ ತುಂಬಾ ಇದ್ ಮಾಡ್ತಿದ್ರು. ಸೊ ಹಂಗಾಗಿ ಅವರ ಒಂದು ಆದರ್ಶಗಳನ್ನ ಪ್ರತಿ ವ್ಯಕ್ತಿ ಪ್ರತಿ ಮಹಿಳೆಯು ಪಾಲಿಸ್ಕೊಂಡೋಗಿ ಒಳ್ಳೆಯ ಒಂದು ಉತ್ತಮ ಸಮಾಜವನ್ನ ನಿರ್ಮಾಣ ಮಾಡ್ಬೇಕು ಅಂತೇಳಿ ಎಲ್ಲರಲ್ಲಿ ಕೇಳ್ಕೊಳ್ತಾ ಈ ಒಂದು ಅವಕಾಶವನ್ನ ಕೊಟ್ಟಂತ ನಿಮ್ಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಈ ದಿನ ಇಲ್ಲಿ ನಾವು ದಿವಂಗತ ಆಲಂಗೂರು ಶ್ರೀನಿವಾಸರವರ 14ನೇ ಪುಣ್ಯ ಸ್ಮರಣೆಯ ಅಂಗವಾಗಿ ಗ್ರಾಮಾಂತರ ವಿಲ್ಸನ್ ಬಾಲ್ ಕ್ರಿಕೆಟ್ ಟೂರ್ನಿಮೆಂಟು ಇದನ್ನು ಆಯೋಜನೆ ಮಾಡೋಕ್ಕೆ ಸೇರಿದ್ದೀವಿ. ನಾವು ಆಲಂಗೂರು ಪಕ್ಕದ ಪಿಚಗುಂಡ್ಲಹಳ್ಳಿ ಪಂಚಾಯಿತಿಯ ಪಿ ವೆಂಕಟಾಪುರ ಗ್ರಾಮ ನನ್ನ ಅತ್ತೆ ಮನೆ. ನಾವು ಮುಳಬಾಗ್ಲಲ್ಲಿ ವಾಸ ಇರೋದು. ಆದರೆ ನಾನು ಸುಮಾರು 40 ವರ್ಷಗಳಿಂದ ಸೀನಣ್ಣವ್ರ ಬಗ್ಗೆ ತಿಳ್ಕೊಂಡಿದ್ದೀನಿ ಮತ್ತು ಅವರನ್ನ ಭೇಟಿನೂ ಮಾಡಿದ್ದೀನಿ. ಸುಮಾರು ಸಾರಿ ಅವ್ರ ಮನೆಗೆ ಹೋಗಿ ಭೇಟಿ ಮಾಡಿದ್ದೀನಿ. ಕೊನೆಯದಾಗಿ ನಾವೊಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಆಯೋಜನೆಗೆ ಕರೆಯಕ್ಕೆ ಅವರನ್ನು ಹೋದವಾಗ ಅವ್ರು ಹೇಳಿಬಿಟ್ರು, ಇಲ್ಲಮ್ಮ ನಾನಿವಾಗ ಎಲೆಕ್ಷನ್ನು ಎಲ್ಲ ಹೆಚ್ಚಿಗೆ ಮುಳಬಾಗಿಲು ಇದೆಲ್ಲ ಬಂದಿದೆ, ಇನ್ನು ನಾನು ಇದು ಮುಗಿಯೋ ತನಕ ಯಾವುದೇ ಕಾರ್ಯಕ್ರಮಗಳಿಗೂ ಭಾಗವಹಿಸೋದಿಲ್ಲ, ನೀವು ಇದ್ರ ಬಗ್ಗೆ ಬೇಸರ ಪಡಬೇಡ್ರಿ ಅಂತ ಹೇಳ್ಬಿಟ್ಟು ನಾವು ಹೆಣ್ಮಕ್ಳು ಹೋದವಾಗ ನಮ್ಗೆ ಅಷ್ಟೇ ಗೌರವ ಕೊಡ್ತಾ ಇದ್ರು. ಅವ್ರ ಮಕ್ಕಳಂತೆ ನಮ್ಮನ್ನ ಕರೆದು ಕೂರಿಸ್ಕೊಂಡು ಒಂದು ಒಳ್ಳೆ ಮಾತುಗಳನ್ನ ಹೇಳ್ತಾ ಇದ್ರು. ಅವಾಗ ನಾನು ಸಾರ್ ಅವ್ರನ್ನ ಕೇಳಿದ್ದೆ, ಸಾರ್ ನೀವು ಏನು ಓದ್ಕೊಂಡಿರೋದು ಅಂತ ಕೇಳಿದೆ. ಸಾರ್ ಇದ್ಕೊಂಡು ಅಮ್ಮ ನಾನು BSc ಮಾಡಿರೋದು ಅಂತಂದ್ರು. ಆಮೇಲೆ ಯಾಕಮ್ಮ ಕೇಳ್ತಾ ಇದೀಯ ಅಂದ್ರು. ನಾನು ಹೇಳಿದೆ, ಸರ್ ನನ್ಗೆ ಮಗ ಇದ್ದಾನೆ, ನಿಮ್ಮ ಒಂದು ಗುಣಗಳು ಮತ್ತೆ ಆ ಟ್ಯಾಲೆಂಟು ಬರ್ಬೇಕಂದ್ರೆ ನೀವು ಯಾವ ವಿದ್ಯಾಭ್ಯಾಸ ಮಾಡಿದ್ದೀರಾ ಅಂತ ನಾನು ಕೇಳ್ತಾ ಇರೋದು ಅಂತ. ನನ್ನ ಮಗನ್ನು ನಾನು BSc ಓದಿಸಿದೆ. ಅವ್ರು ಹೇಳಿದ್ದಕ್ಕೆ ನಾನು ನನ್ನ ಮಗನ್ನು ಕೂಡ BSc ಕಳಿಸಿದೆ. ಆದ್ರೆ ನಾವು ಪಕ್ಕದ ಗ್ರಾಮದವ್ರಾದ್ರೇನು ಯಾವಾಗ್ಲಾದ್ರೂ ಹೋಗ್ಲಿ ನಮಗೆ ತುಂಬಾ ಒಳ್ಳೆ ಒಂದು ಇದನ್ನು ಕೊಟ್ಟು ಅವರು ಮನೆಗೆ ಕರೆದು ಒಂದು ಒಳ್ಳೆ ನಮ್ಗೆ ಮಾತುಗಳನ್ನ ಹೇಳ್ತಾ ಇದ್ರು. ಅವರ ಒಂದು ಹಿತ ನುಡಿಗಳು ಕೂಡ ನನ್ನಲ್ಲಿ, ಗುಣಗಳು ಕೂಡ ನನ್ನಲ್ಲಿ ಇದಾವೆ. ಯಾಕೆಂದ್ರೆ ಯಾರ ಹತ್ರನು ಕೈ ಹಿಂಗ್ ಮಾಡಬಾರ್ದು, ಯಾವತ್ತು ನಾವು ಹಿಂಗಿರ್ಬೇಕು ಅನ್ನೋದೆಲ್ಲಾನು ಸುಮಾರು ಹೊತ್ತಲ್ಲಿ ನಮ್ಗೆ ಒಳ್ಳೆ ಒಳ್ಳೆ ವಿಷಯಗಳನ್ನೆಲ್ಲ ಹೇಳ್ತಾ ಇದ್ರು. ಒಂದೇ ಒಂದು ನಾನು ಹೇಳ್ತೀನಿ ಅಂದ್ರೆ, ಅವರು ರಾಜಕೀಯವಾಗಿ ಅವರು ಮುಂದುವರೆದ ಕ್ಷಣಗಳಲ್ಲಿ ಹೆಣ್ಮಕ್ಳೆಲ್ಲಾನು ಹೆದರ್ಕೊಂಡು ಸ್ವಲ್ಪ ಭಯ ಭಕ್ತಿಯಿಂದ ತುಂಬಾನೇ ಇದರಲ್ಲಿ ನಡೀತಾ ಇದ್ರು. ಅದಕ್ಕೆ ನಾನು ತುಂಬಾ ಸಂತೋಷ ಪಡ್ತೀನಿ ಮತ್ತು ಅವ್ರ ಗುಣಗಳನ್ನ ಬೆಳೆಸ್ಕೋಬೇಕು ಅಂತೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ. ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮೊದಲನೇದಾಗಿ ಅಖಿಲ ಕರ್ನಾಟಕ ಜನಸೇನೆ ಟ್ರಸ್ಟ್ ಅಧ್ಯಕ್ಷರು ಹಾಗೂ ವ್ಯವಸ್ಥಾಪಕರ ವಾರ್ಗನಹಳ್ಳಿ ಬಾಲಕೃಷ್ಣ ಅವರಿಗೆ ನಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬಾ ಹೃದಯ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಅದೇ ವಾರ್ಗನಹಳ್ಳಿ ಬಾಲಕೃಷ್ಣ ಸರ್ ಅವರು ಒಂದು ಟೂರ್ನಮೆಂಟ್ ಅಲ್ಲ, ನಮ್ಮ ತಾಲೂಕು ಜನಕ್ಕೆ ಎಲ್ಲ ರೀತಿಯಲ್ಲಿ ಫುಡ್ ಕಿಟ್ ವಿತರಣೆ ಮಾಡಿದ್ದಾರೆ. ವರ್ಷನೂ ಫುಡ್ ಕಿಟ್ ವಿತರಣೆ ಮಾಡಿದ್ದಾರೆ. ಒಂದೊಂದು ವರ್ಷಕ್ಕೆ ಒಂದೊಂದು ರೀತಿ ಅವರು ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ಮಕ್ಕಳಿಗೆ ಬುಕ್ಕು, ಪೆನ್ನು, ಪೆನ್ಸಿಲ್ಲು ಹಾಗೂ ಬ್ಯಾಗು ವಿತರಣೆ ಮಾಡಿದ್ದಾರೆ. ವರ್ಷನೂ ಒಂದೊಂದು ಸರಿ ಒಂದೊಂದು ರೀತಿ ಇದು ಮಾಡ್ತಾ ಇದ್ದಾರೆ. ಒಂದ್ಸಲಿ ಬೆಡ್ಶೀಟು ವಿತರಣೆ ಮಾಡಿದ್ದಾರೆ. ಎಲ್ಲ ಒಂದು ವರ್ಷಕ್ಕೆ ಒಂದೊಂದು ವೆರೈಟಿ ಆಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಪಿಜಗುಂಡಲ್ಲಿ ಪಂಚಾಯತಿ ಚಲಪಲ್ಲಿ ಗ್ರಾಮದಲ್ಲಿ ಕ್ರಿಕೆಟ್ ಆಯೋಜನೆ ಮಾಡಕ್ಕೆ ನಮ್ಮೂರ ಗ್ರಾಮಸ್ಥರ ಪರವಾಗಿ ಅವರಿಗೆ ಪೂರ್ವಕ ವಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಒಂದನೇ ಇಷ್ಟು ಮಾತ್ರ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ಎಲ್ಲರಿಗೂ ವಂದಿಸುತ್ತಾ
ಅದೇ ರೀತಿಯಾಗಿ ನಮ್ಮ ವನಗಾನಲ್ಲಿ ಬಾಲಕೃಷ್ಣ ಅಣ್ಣವರು ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕೆಂತಂದ್ರೆ ಎಲ್ಲಾ ಕಾರ್ಯಕ್ರಮಗಳು ಮುಳಬಾಲ್ ತಾಲೂಕಿನಲ್ಲಿ ಮಾಡ್ತಾ ಇದ್ದಾರೆ. ಅದು ಮಾಧ್ಯಮ ಮಿತ್ರರು ಎಲ್ಲರೂ ನೋಡ್ತಾ ಇದ್ದೀರಾ. ಈ ಒಂದು ಆಲಂಗೂರು ಶಿವಣ್ಣನವರ ಪುಣ್ಯ ಸ್ಮರಣೆಗೆ ಆಲಂಗೂರು ಸೀನಣ್ಣನವರ ಪುಣ್ಯ ಸ್ಮರಣೆಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡಿರೋದು ತುಂಬಾ ತುಂಬಾ ಹೆಮ್ಮೆಯ ವಿಷಯ. ಅದೇ ರೀತಿ ಈ ಒಂದು ಅಖಿಲ ಕರ್ನಾಟಕ ಸೇವಾ ಟ್ರಸ್ಟ್ ಅಧ್ಯಕ್ಷರಾದಂತ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ಈ ಎರಡೂ ಒಂದು ಇದರಿಂದ ಮಾಡಿರೋದು ಇನ್ನ ಒಂದು ತುಂಬಾ ಹೆಮ್ಮೆಯ ವಿಷಯ. ನಮ್ಮ ಎಲ್ಲರೂ ತಾಲೂಕಿನ ಎಲ್ಲ ಹಿರಿಯರು, ಮುಖಂಡರು, ಯುವಕರು ಎಲ್ಲರೂ ಈ ಒಂದು ಕ್ರಿಕೆಟ್ ಕಾರ್ಯಕ್ರಮವನ್ನ ನೋಡೋದಕ್ಕೆ ಮತ್ತು ಅಲ್ಲಿ ಸಹಕರಿಸಬೇಕು ಅಂತ ನಮ್ಮ ಆತ್ಮೀಯರಿಗೆಲ್ರಿಗೂ ಈ ಒಂದು ಮಾತನ್ನ ಹೇಳ್ತಾ, ವೇದಿಕೆ ಮೇಲೆ ಆಸೀನರಾಗಿ ಎಲ್ಲರಿಗೂ ವಂದಿಸುತ್ತಾ, ನನಗೆ ಈ ಎರಡೊಂದು ಮಾತುಗಳನ್ನ ಆಡಕ್ಕೆ ಅವಕಾಶ ಮಾಡಿಕೊಟ್ಟೆ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ವೇದಿಕೆ ಮೇಲೆ ಎಲ್ಲ ಹಿರಿಯರಿಗೂ, ಅಭಿಮಾನಿಗಳಿಗೂ, ಮಾಧ್ಯಮದವ್ರಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ, ಅಸೆಂಬ್ಲಿ ಟೈಗರ್ ಅಂದ್ರೆ ಇದುವರೆಗೂ ನನಗೆ ಗೊತ್ತಿದ್ದಂಗೆ ಯಾರಿಗೂ ಈ ಬಿರುದು ಬಂದಿಲ್ಲ. ಅಂತ ಮಹಾನ್ ವ್ಯಕ್ತಿಗಳು ನಮ್ಮ ತಾಲೂಕು, ನಮ್ಮ ಕ್ಷೇತ್ರದಲ್ಲಿ MLA ಆಗಿ ಇಷ್ಟು ವರ್ಷ ಆದ್ರೂ ಅವ್ರನ್ನ ಇನ್ನೂ ಮರ್ತಿಲ್ಲ ಅಂದ್ರೆ ಅವ್ರು ಮಾಡಿರೋ ಕಾರ್ಯಗಳ ಇದಕ್ಕೆ ನಿದರ್ಶನ. ಹಾಗೂ ಇಂಥ ವ್ಯಕ್ತಿಗಳು ಇನ್ನೂ ಹುಟ್ಟಿ ಬರಬೇಕು. ಹಾಗೂ ಇಂಥ ಒಂದು ಗಣ್ಯ ವ್ಯಕ್ತಿಗಳು ನೆನೆಸ್ಕೋಬೇಕಂದ್ರೆ ನಮಗೊಂದು ಸಂತೋಷ ಸುದ್ದಿ. ಇಂಥ ಕಾರ್ಯಕ್ರಮಗಳ ಆಯೋಜನೆ ಮಾಡಿ ನಡೆಸ್ಕೊಡ್ತಾ ಇದ್ದಾರೆ. ಹಾಗೂ ಇಂಥ ಕಾರ್ಯಕ್ರಮ ನಡೆಸಿರೋದಕ್ಕೆ ಎಲ್ಲ ತಾಲೂಕಿನ ಜನ ಎಲ್ಲ ಬಂದು ಇಂಥ ಕಾರ್ಯಕ್ರಮ ಯಶಸ್ವಿ ಮಾಡಿ ಇನ್ನ ಮುಂದೆ ಇಂಥ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ಳೋಕೆ ಪ್ರೋತ್ಸಾಹ ನೀಡಬೇಕು ಅಂದ್ಬಿಟ್ಟು ಎಲ್ಲರಿಗೂ ನಮಸ್ಕರಿಸುತ್ತಾ ನನ್ನ ಈ ಮಾತನ್ನು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ತಿಳಿಸಿ. ನಮಸ್ಕಾರ. ಎರಡು ಮಾತನ್ನು ಮಾತಾಡಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ನಮಸ್ಕಾರ. ಆಲಂಗೂರು ಶೀನಣ್ಣನವರ ನಾವು ಇಲ್ಲಿರುವ ಎಲ್ಲ ಅಭಿಮಾನಿಗಳೇ. ನಾವು ಅವರು ಮಾಡಿರ್ತಕ್ಕಂಥ ಕೆಲಸಗಳು, ಅವರು ಆಡಳಿತ ಸಚಿವರಾಗಿದ್ದಾಗ ನಮ್ಗೆ ಮಾಡಿರುವ ಸೌಲಭ್ಯಗಳನ್ನು ಅವನನ್ನು ತಿಳ್ಕೊಂಡು ನಾವು ಅವ್ರಿಗೆ ಇವತ್ತು ತಿಥಿಯನ್ನು ಮಾಡಕ್ಕೆ 9ನೇ ತಾರೀಕು ತಿಥಿ ಇದೆ. 3 ದಿನ ಟೂರ್ನಮೆಂಟ್ ಇದಿದೆ, ಪ್ರೋಗ್ರಾಮ್ ಇದೆ. ಅದನ್ನು ಎಲ್ಲರೂ ಬಂದು ನಡೆಸ್ಕೊಳ್ಬೇಕಂತ ಹೇಳ್ತಾ 9ನೇ ತಾರೀಕು MLA ಸಮೃದ್ಧಿ ಮಂಜುನಾಥ್ ಅವರು ಬರ್ತಾ ಇದ್ದಾರೆ. 7ನೇ ತಾರೀಕು ಬರ್ತಾ ಇದ್ದಾರೆ. ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನನ್ನ 2 ಮಾತು ಮಾತಾಡಕ್ಕೆ ಅವಕಾಶ ಕೊಟ್ಟ ಎಲ್ರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಎಲ್ಲ ದೃಶ್ಯ ಮಾಧ್ಯಮ, ಪತ್ರಿಕಾ ಮಾಧ್ಯಮ, ಎಲ್ಲ ವಿಧವಾದಂತಹ ಮಾಧ್ಯಮಗಳಿಗೆ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತಾ, ಈ ದಿನ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮಕ್ಕೆ ನಾವು ಸುದ್ದಿಗೋಷ್ಠಿಯನ್ನ ಕರೆದಿದ್ದೀವಿ. ಏನು ಅಂತಂದ್ರೆ, ದಿವಂಗತ ಆಲಂಗೂರು ಸೀನಣ್ಣನವರು 10 ವರ್ಷಗಳಿಗಿಂತ ಒಳ್ಳೆಯ ಮಕ್ಕಳಿಗೆ ಗೊತ್ತಿರಲಿಲ್ಲ. 10 ವರ್ಷ ವಯಸ್ಸಿನ ಎಲ್ಲ ಮಕ್ಕಳಿಗೂ ಗೊತ್ತಿರುವಂತಹ ವ್ಯಕ್ತಿ. ಅವರು ನಿಧನವಾಗಿ ಈ ತಿಂಗಳ 9ನೇ ತಾರೀಕಿಗೆ 14 ವರ್ಷ ಆಗುತ್ತೆ.